ಮೈಸೂರಿನ ಈ ಜಾಗದಲ್ಲಿ ನಡೆಯುವ ಪವಾಡಗಳ ಬಗ್ಗೆ ಕೇಳಿದರೆ ನೀವು ಬೆರಗಾಗ್ತೀರಾ. ಕರುನಾಡಿಗೆ ನಿಮ್ಮ ಕರುನಾಡ ಬ್ರೋ ಮಾಡುವ ನಮಸ್ಕಾರಗಳು. ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯೊಂದು ವಿಶೇಷವಾಗಿರೋ ಕಾರ್ಯಕ್ರಮಗಳು ನಡೆಯುತ್ತದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಮದುವೆ ಆಗಿಲ್ಲ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದು ಕಂಕಣ ಕಟ್ಟುವುದರಿಂದ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅನುಗ್ರಹದಿಂದ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಶ್ರೀನಿವಾಸನ ಜೊತೆ ಶ್ರೀದೇವಿ ಹಾಗೂ ಭೂದೇವಿಯ ಉತ್ಸವ ಮೂರ್ತಿ ಹಾಗೂ ಮಹಾಲಕ್ಷ್ಮಿಯ ಉತ್ಸವ ಮೂರ್ತಿಯನ್ನು ನೋಡಿ ನಿಮ್ಮಲ್ಲಿ ಇರುವ ಭಕ್ತಿ ಇನ್ನೂ ಹೆಚ್ಚಾಗುತ್ತದೆ ಹಾಗೂ ಮೈ ರೋಮಾಂಚನಗೊಳ್ಳುತ್ತದೆ. ಸುಮಾರು 2500 ವರ್ಷಗಳಷ್ಟು ಪುರಾತನವಾದ ಪಂಚಲೋಹದ ಮಹಾಲಕ್ಷ್ಮಿ ವಿಗ್ರಹವು ಉತ್ಸವ ಮೂರ್ತಿಯಾಗಿ ಆಶೀರ್ವದಿಸುತ್ತದೆ. ಎರಡೂ ಉತ್ಸವ ಮೂರ್ತಿಗಳ ಶಕ್ತಿ ಎಷ್ಟು ಹೆಚ್ಚು ಮಟ್ಟದಲ್ಲಿ ಇದೆ ಎಂದರೆ ಉತ್ಸವ ಮೂರ್ತಿಯನ್ನು ಹೊತ್ತಿಕೊಂಡಿರುವವರನ್ನ ಅತ್ತ ಕಡೆಯಿಂದ ಇತ್ತ ಕಡೆ ಹೇಗೆ ಆಡಿಸುತ್ತಿದೆ ಅನ್ನುವುದನ್ನ ನೀವೇ ನೋಡಿ. ಮಹಾಲಕ್ಷ್ಮಿಯ ವಾಗ್ದಾನದಲ್ಲಿ ನಿಮಗೆ ಏನೇ ಪ್ರಶ್ನೆ ಇದ್ರೂ ದೇವಿಯನ್ನ ಕೇಳಬಹುದು. ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿ ನಿಮಗೆ ಉತ್ತರಿಸುತ್ತದೆ. ಹಾಗೆಯೇ ಇಲ್ಲಿ ಇನ್ನೂ ಒಂದು ವಿಶಿಷ್ಟವಾದ ಸೇವೆ ಅಂದರೆ ಅದು ಸಾಲಿಗ್ರಾಮ ಅವಭೃತ ತೀರ್ಥ ಸ್ನಾನ. ದೃಷ್ಟಿದೋಷ ನಿವಾರಣೆ, ಮಾಟ ಮಂತ್ರ ನಿವಾರಣೆ, ಎಂತಹ ಕಾಯಿಲೆ ಇದ್ದರೂ ಪರಿಹಾರವಾಗುತ್ತದೆ ಅನ್ನೋ ನಂಬಿಕೆ ಇದೆ. ದೇವಿಯ ಸನ್ನಿಧಿಯಲ್ಲಿ ಕುಬೇರನ ವಿಗ್ರಹದ ಸಮೇತ ಸಾಲಿಗ್ರಾಮ ತೀರ್ಥ ಸ್ನಾನ ನಡೆಯುತ್ತದೆ. ಹಾಗೂ ಈ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ತುಂಬಾನೇ ಪ್ರಸಿದ್ಧಿ. ಅದರ ಜೊತೆಗೆ ಅಗೋರಾಸ್ತ್ರ ಹೋಮ, ಮಹಾ ಸುದರ್ಶನ ಹೋಮ, ಉಗ್ರ ನರಸಿಂಹ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮಗಳು ನಡೆಯುತ್ತದೆ. ಈ ದೇವಸ್ಥಾನ ಯಾವುದು ಅಂದ್ರೆ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಕಲ್ಯಾಣಗಿರಿ ನಗರದಲ್ಲಿ ಇರುವ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ಸ್ಥಳ ಗೊತ್ತಿದ್ದಲ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. 15ನೇ ತಾರೀಕು ಡಿಸೆಂಬರ್ ಇಲ್ಲಿ ಲಕ್ಷ ದೀಪೋತ್ಸವ ಕೂಡ ನಡೆಯಲಿದೆ. ಈ ದೇವಸ್ಥಾನವನ್ನು ನೀವು ನಿಮ್ಮ ಕುಟುಂಬದೊಂದಿಗೆ ಭೇಟಿ ಕೊಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.